KB ಲೋಕೇಶ್ ಅಂತ ಈ KPCC ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಮಿಕ ವಿಭಾಗ ಬೆಂಗಳೂರು ಇದರೆಲ್ಲ ನಾವು ಕೆಲಸ ಮಾಡ್ತಾ ಇದ್ದೀನಿ ರಾಜ್ಯ ಮಟ್ಟದಲ್ಲಿ. ಹಾಗೂ ನಮ್ಮ ಸ್ಥಳೀಯವಾಗಿ ನಾವು ಕೊರಟಗೆರೆ, ನಮ್ಮ ಬಿಸಿನೆಸ್ ಎಲ್ಲ ಕೊರಟಗೆರೆಗಿರೋದು. ಈ ಶಿಕ್ಷಕರ ಇದು ಎಲೆಕ್ಷನ್ ಚುನಾವಣೆ ನಡೀತಾ ಇರೋ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ DT ಶ್ರೀನಿವಾಸ್ ಅವರು ಸ್ಪರ್ಧಿಸಿದ್ದಾರೆ. ಅವರು ಒಳ್ಳೆ ವ್ಯಕ್ತಿ. ಶಿಕ್ಷಕರ ಅವರು ನಮ್ಮ ಕಾಂಗ್ರೆಸ್ ಅವರು 24/7 ಕೆಲಸ ಮಾಡ್ತಾರೆ ಅಂತ ನಮ್ಮ ಭಾವನೆ ಇದೆ. ಹಿಂದೆ ರಮೇಶ್ ಕುಮಾರ್ ಅವರು MLC ಆಗಿದ್ರಲ್ಲ, ಅವರು ಅದೇ ತರ ಕೆಲಸ ಮಾಡ್ತಾ ಇದ್ರು. ಅವರು ಇವತ್ತು ಪ್ರೆಸ್ ಮೀಟ್ ಇಟ್ಕೊಂಡು ಅವ್ರದ್ದು ಸುದೀರ್ಘವಾಗಿ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಅದೇ ತರ ನಮ್ಮ ಬೆಂಗಳೂರು ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಮುಂದೆ ಶಿಕ್ಷಕರಿಗೆ ಯಾವುದೇ ಒಂದು ಕುಂದುಕೊರತೆ ಬಗ್ಗೆ ನಮ್ಮ ಸರ್ಕಾರ ನಿಮ್ಗೆಲ್ಲ ಸಪೋರ್ಟ್ ಮಾಡ್ತಾರೆ. ಆದ್ರಿಂದ ನಮ್ಮ ಶಿಕ್ಷಕರು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ನಮ್ಮ ಕಾಂಗ್ರೆಸ್ಗೆ ಮತ ಹಾಕಿ ನಮ್ಮ ಗೆಲ್ಲಿಸ್ಕೊಡಿ. DT ಶ್ರೀನಿವಾಸ್ ಅವ್ರನ್ನ ಜಯಶೀಲನಾಗಿ ಮಾಡಿಕೊಡಿ. ನಮ್ಮ ಸರ್ಕಾರ ನಿಮ್ಮ ಜೊತೆಯಲ್ಲಿ ಇರ್ತದೆ, ಕೆಲಸ ಮಾಡ್ತಾರೆ. ಯಾವುದೇ ಒಬ್ಬ ಶಿಕ್ಷಕರು ಯಾವುದೇ ಬೇರೆ ಕಡೆ ಆಗದೆ ಫಸ್ಟ್ ಪ್ರಿಫರೆನ್ಸ್ ನಮ್ಮ DT ಶ್ರೀನಿವಾಸ್ ಅವ್ರಿಗೆ ಮತ ಕೊಡಿ ಅಂತ ನಾವು ಕಳೆಯಿಂದ ಕೇಳ್ಕೊತಾ ಇದ್ದೀವಿ ಅಂತ ಹೇಳ್ತಾ, ಈ ಒಂದು ನಮ್ಮ ತುಮಕೂರು ಜಿಲ್ಲೆಗೆ ನಮ್ಮ ಈಗ ಮುದ್ದನ್ಮೇಗೌಡರು ಇದಾಗಿದೆ, ಎಲೆಕ್ಷನ್ ಆಗಿದೆ. ಮುದ್ದನ್ಮೇಗೌಡರು ಈ ಸಲ ಗೆಲ್ತಾರೆ ಅಂತ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಒಂದು ಆಶಾಭಾವನೆ ಇದೆ. ಅದೇ ತರ ನಮ್ಮ ಈಗ 5 ಫ್ರೀ ಮಾಡಿದೀವಲ್ಲ, 5 ಫ್ರೀ ಯೋಜನೆ ಕೊಟ್ಟಿದೀವಲ್ಲ, ಅದು ನಮ್ಮ ಕೆಲಸ ಮಾಡಿದೆ. ಮಹಿಳೆಯರು 50% ವೋಟ್ ಹಾಕಿದ್ದಾರೆ, ಟೋಟಲಿ 50% ವೋಟ್ ಹಾಕಿದ್ದಾರೆ. ಗೆಲ್ತಾರೆ ಅಂತ ನಮ್ಮ ಆಶಾಭಾವನೆ ಇದೆ. ಅವ್ರು ಗೆದ್ದು ಮುದ್ದನ್ಮೇಗೌಡರಿಗೆ ಒಳ್ಳೇದಾಗ್ಲಿ ಅಂತ, ಜಿಲ್ಲೆಗೆ ಒಳ್ಳೇದಾಗ್ಲಿ, ಹಾಗೂ ನಮ್ಮ DT ಶ್ರೀನಿವಾಸ್ ಮೂರ್ತಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ 2 ಮಾತನ್ನ ಥ್ಯಾಂಕ್ ಯು.